ಕಾಂತಿ ಶೆಟ್ಟಿ ಅವರೇ, ಬೊಮ್ಮಾಯಿ ಅವರೇನೆ ಬೇರೆ ಒಂದು ವಾಹಿನಿಯ ಜೊತೆಯಲ್ಲಿ ಮಾತನಾಡುವಾಗ ಹೇಳಿದ ಮಾತು, ಡಿ.ಕೆ. ಶಿವಕುಮಾರ್ ಅವರು ನನ್ನ ಅಭಿಪ್ರಾಯ ಕೂಡ ಸ್ವೀಕರಿಸಿದ್ದಾರೆ, ಹಾಗೆ ವಿಜಯ್ ಅವರ ಭೇಟಿಯ ಬಗ್ಗೆ ಕೂಡ ತಿಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇಡ್ತಾ ಇರುವ ಹೆಜ್ಜೆ ಕರೆಕ್ಟ್ ಆಗಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಹೌದು. ಇದಕ್ಕೆ ಪೂರಕವಾಗಿ ಏನ್ ಮಾತನಾಡಬೇಕು ಆ ಮಾತುಕತೆಗೆ ನಾವು ಕೂಡ ಬಿಜೆಪಿ ಪಾರ್ಟಿ ಆಗಿಯೂ ಕೂಡ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮದೇ ಪಕ್ಷದ ನಾಯಕರಿಗೆ ಸರಿ ಕಾಣ್ತಾ ಇರೋದು, ಪಕ್ಷದ ಇತರೆ ನಾಯಕರಿಗೆ ಯಾಕೆ ಸರಿ ಕಾಣ್ತಿಲ್ಲ? ಪ್ರತಿಭಟನೆಗಳು ಯಾಕೆ, ಹೋರಾಟಗಳು ಯಾಕೆ? ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳೋದು, ಮಳೆ ಬೆಲೆ ಏನಿದೆ ನಮ್ಮ ನಾಡು ನುಡಿ ಬಗ್ಗೆ ಬಂದಾಗ ನಾವೆಲ್ಲರೂ ಕೈ ಜೋಡಿಸ್ತೀವಿ, ಅದು ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಆದ್ರೆ ಈ ಮಳೆ ಬರುತ್ತೆ ಅಂತ ಹೇಳುವ ಮುನ್ಸೂಚನೆ ಇದ್ರೂ ಕೂಡ ರೈತರಿಗೆ ಇನ್ನೊಂದು ಬೆಳೆ ಬೆಳಿಬೇಡಿ ಅಂತ ಹೇಳುವಾಗ ಆವಾಗ ಸರ್ವಪಕ್ಷ ಸಭೆ ಕರಿಬೇಕಂತ ಮಾನ್ಯ ಡಿ.ಕೆ. ಶಿವರೇ ಅನ್ಸಿಲ್ಲ. ಇವಾಗ ಅವರು ಎಲ್ಲ ಕೊಳ್ಳೆ ಹೊಡೆದ್ಮೇಲೆ, ಕೋಟೆ ಕೊಳ್ಳೆ ಹೊಡೆದ್ಮೇಲೆ ಕರೀತಾರಂತ ಹೇಳಿದ್ರೆ ನೋಡಿ, ಒಂದ್ ನಿಮಿಷ ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಹೇಳೋದು ಇಷ್ಟೇ ನೋಡಿ, ಲೆಟ್ ಮಿ ಆನ್ಸರ್. ನಾವೀಗ ನೋಡಿ ಮಳೆ ಬಂದಿದೆ ಅಂತ ಹೇಳಿ ಅಲ್ಪ ಸ್ವಾತಿ ಅವರೇ, ಅವ್ರ ಸಮಯ, ಅವ್ರು ಮಾತಾಡ್ಲಿ. ನಾನು ಲೆಟ್ ಮಿ ಆನ್ಸರ್ ಯಾರು ಅವ್ರು ಮಾತಾಡ್ತಿದ್ದಾರೆ, ಮಧ್ಯೆ ಯಾಕೆ ಮಾತಾಡ್ತೀನಿ? ಬೇರೆಯವ್ರಿಗೆ ಕೇಳೋದು ನಾನು ಹೇಳೋದಕ್ಕೆ ಸಿಂಪಲ್ ಆಗಿ ಹೇಳ್ತಿರೋದು ನೋಡಿ, ಅಲ್ಪ ಮಳೆ ಬಂತು ಅಂತ ಹೇಳಿ ಅಲ್ಪ ತೃಪ್ತರಾಗೋದು ಬೇಡ. ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರು ಕೇಳೋದಷ್ಟೇ ನೋಡಿ, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ನೀವು ಯೋಚನೆ ಮಾಡಿ. ಮಾತೆತ್ತಿದ್ರೆ ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬಿಟ್ಬಿಟ್ಟು ನೀವು ಹೇಳಿದ್ರಿ 3 ವರ್ಷದ ಹಿಂದೆ ಏನ್ ಹೇಳಿದಿರಿ, ವಾಕತಾನ್ ಮಾಡಿದ್ರಿ. ದಯವಿಟ್ಟು ಆ 3 ವರ್ಷದ ಒಂದು ಕಲ್ಲು ಅಲುಗಾಡಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. ನೀವು ನೋಡಿ, ಕಣ್ಣರಿಸುವ ಕೆಲಸ ಮಾಡೋದು ಬೇಡ. ನಾವು ರೈತರ ಪರ ಇದೀವಿ ಅಂತ ತೋರಿಸ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಬದ್ಧತೆ ಇದೆ ಅಂತ ಹೇಳಿದ್ರೆ ರೈತರಿಗೆ ಏನು ಬೆಂಬಲ ಬೆಲೆ ಕೊಡಬೇಕು 1200 ಕೋಟಿ ಅದನ್ನು ರಿಲೀಸ್ ಮಾಡಿ, ಜಾನುವಾರುಗಳ ಪರಿಹಾರ ಕೊಡಬೇಕು 62 ಕೋಟಿ ಅದನ್ನು ರಿಲೀಸ್ ಮಾಡಿ. ನಾವು ಕೊಡ್ತಾ ಇದ್ದ ನೋಡಿ, ನಾವು ಅನೇಕ ಬಾರಿ ಇದನ್ನು ಹೇಳಿದೀವಿ, ರೈತರ ಪರ ರೈತ ವಿರೋಧಿ ಸರ್ಕಾರ ಅಂತ. ರೈತರಿಗೆ ಸೊಲ್ಯೂಷನ್ ಪಾರ್ಟಿಗೆ ಬಂದ್ಬಿಡೋಣ. ಕಡೆ 5 ನಿಮಿಷ ಇದೆ, ಎಕ್ಸ್ಪರ್ಟ್ ಗಳು ಮಾತ್ರ ಮಾತನಾಡ್ಲಿ, ಅದಾದ್ಮೇಲೆ ನಾಗೇಂದ್ರ ಬಾಬು ಸರ್ ಕೂಡ ಮಾತಾಡ್ಲಿ. ರಾಜಾರಾವ್ ಸರ್ ಆಯ್ತು ಮೇಡಮ್, ನಾವು ಕೇಳಿಸ್ಕೊಂಡ್ವಿ. ಸೊಲ್ಯೂಷನ್ ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಿರುವಾಗ ಸೊಲ್ಯೂಷನ್ ಏನು ಅನ್ನೋದನ್ನ ಎಕ್ಸ್ಪರ್ಟ್ ಗಳ ಬಳಿಯಲ್ಲಿ ಕೇಳೋಣ. ಸರ್, ಇವಾಗ ರಾಜಾರಾವ್ ಸರ್ ತಕ್ಷಣಕ್ಕೆ ಆಗ್ಬೇಕಾಗುತ್ತೆ ಕೇಂದ್ರ ಸರ್ಕಾರ. ಆಯ್ತು ಮೇಡಮ್, ಕೇಳಿಸ್ಕೊಂಡ್ವಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿದೆ, ಸೊಲ್ಯೂಷನ್ ಅಂತ ಹೇಳಿ ಪರ್ಮನೆಂಟ್ ಸೊಲ್ಯೂಷನ್ ಅಂದು ಸಿಗಬೇಕು ಅಂದ್ರೆ ಏನಾಗಬೇಕು? ಇದು ಪ್ರತಿ ಸತಿನೂ ಕೋರ್ಟ್ ಮುಂದೆನೆ ನಾವು ಹೋಗ್ಬೇಕಾ? ಇಸ್ ದೇರ್ ನೋ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್? NDRF ಇದೆ ಫಂಡು. Why not this type of issue which comes in once in 4 or 5 years be brought under NDRF? Let NDRF fund be increased so that one TMC loss ಆದ್ರೆ ಒಂದು ಸ್ಟೇಟ್ಗೆ ಇಷ್ಟು ದುಡ್ಡು ಕೊಡ್ತೀವಪ್ಪ, ನೀವು ಅದರ ರೈತರಿಗೆ ಹಂಚ್ಕೊಳ್ಳಿ, so that we don't go to the court every time. And a bitter experience between the two neighboring states, and it is growing like anything. ಪ್ರತಿಯೊಂದು ವಿಷಯ ಬಂದಾಗಲೂ ಇದನ್ನೇ ಎಲ್ಲರೂ ಹೇಳ್ತಾರೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂದ್ರೆ NDRF ಅಲ್ಲಿ ಇದನ್ನು ಯಾಕೆ ತರಬಾರ್ದು, ಇದನ್ನು ಯೋಚನೆ ಮಾಡಬೇಕು. ಇಲ್ಲ ಥ್ರೂ ಸುಪ್ರೀಂ ಕೋರ್ಟು ಅಥವಾ ಥ್ರೂ ಗವರ್ಮೆಂಟ್ ಆಫ್ ಇಂಡಿಯಾನೇ ಹೋಗಿ ಸ್ವಾಮಿ ಇದನ್ನು NDRF ಸ್ಕೀಮ್ ಅಲ್ಲಿ ಸೇರಿಸ್ಬಿಡಿ. ಕೇಳಿಸ್ಕೊಳ್ಳೋಣ ಇಬ್ಬರಿಗೂ ದಯವಿಟ್ಟು ಕೈಂಡ್ಲಿ ರಿಕ್ವೆಸ್ಟ್, ಎಕ್ಸ್ಪರ್ಟ್ ಗಳು ಮಾತನಾಡಿರೋದನ್ನ ಕಂಪ್ಲೀಟ್ ವೀಕ್ಷಕರು ಕೇಳ್ಕೊಳ್ಳಿ, ಆಮೇಲೆ ನೀವು ಮಾತಾಡಿರಂತೆ. ಇದು ಒಂದು ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್. ಇದಲ್ಲದೆ ನಮಗೆ ಏನಾಗಿದೆ, ಕೆಲವು ಇಶ್ಯೂಗಳು ಫಂಡಮೆಂಟಲಿ ಟ್ರಿಬ್ಯುನಲ್ ಆರ್ಡರ್, ಸುಪ್ರೀಂ ಕೋರ್ಟ್ ಆರ್ಡರ್ ನಮ್ಗೆ ಬಹಳ ಅನ್ಯಾಯ ಆಗಿದೆ. ಆಗ್ಲೇ ಅವ್ರು ಹೇಳಿದ್ರು ಇದನ್ನ ಯಾವ ರೀತಿ ಮಾಡಬೇಕು ಎಂಬುದು ಮೊದಲು ಒಂದು ಡಿಸ್ಕಷನ್ ಆಗಿ ಸರ್ಕಾರ ಇದರ ಕಡೆ ಗಮನ ಹರಿಸಿ ಈ ಅನ್ಯಾಯನ ಸರಿಪಡಿಸಲಿಕ್ಕೆ ಯಾವ ರೀತಿ ಏನು ನ್ಯಾಯಾಲಯ ಮೂಲಕನೇ ಹೋಗಬೇಕು, ಟ್ರಿಬ್ಯುನಲ್ ಮೂಲಕ ಹೋಗಬೇಕು, ಹೊಸ ಟ್ರಿಬ್ಯುನಲ್ ಮೂಲಕ ಹೋಗಬೇಕು ಏನು ಅಂತ ಮಾಡಿದ್ರೆ, ಬಿಕಾಸ್ ಇದಕ್ಕೆ ರಿವ್ಯೂ ಕ್ಲಾಸೇ ಇಲ್ಲ. ದಟ್ ಮೀನ್ಸ್ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರುಮಕ್ಕಳು, ಫುಡ್ ದಿ ನೆಕ್ಸ್ಟ್ ಜನರೇಷನ್ ಎಲ್ಲವೂ ಇದನ್ನ ಸಫರ್ ಮಾಡಬೇಕು. ವೈ ದೇ ಶುಡ್ ಸಫರ್? ಇಂಥ ಇಶ್ಯೂಸ್ ಸುಮಾರು ಇದೆ. ಇವೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ. ಕಮಿಷನ್ ಒಮಿಷನ್ ಆಫ್ ದಿ ಟ್ರಿಬ್ಯುನಲ್ ಅಂಡ್ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದಕ್ಕೆ ಯಾವ ರೀತಿ ಹೋಗಬೇಕು ಅಂತ ಮೊದಲು ಟೆಕ್ನಿಕಲಿ ಡಿಸ್ಕಸ್ ಮಾಡಿ ಲಾಯರ್ಸ್ ನ ಕೇಳಿ ಆಮೇಲೆ ಅದರ ರೀತಿ ಸರ್ಕಾರ ಆದಷ್ಟು ಬೇಗ ಮುಂದೆ ಹೋದ್ರೆ ನಮ್ದು ರಾಜ್ಯಕ್ಕೆ, ನಮ್ಮ ರೈತರಿಗೆ ನ್ಯಾಯ ಸಿಗುತ್ತೆ ಅಂತ ನನ್ಗೆ ಅನಿಸ್ತದೆ. ಇದನ್ನ ಓಪನ್ ಮಾಡ್ಕೊಂಡು ಮಾಡಬೇಕು. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ ಮೇಡಮ್, ಹಂಗಾಗಿ ರಿಪೀಟ್ ಮಾಡೋದು ಬೇಡ ಅಂತ ಹೇಳಿ. ತಿಮ್ಮೇಗೌಡ ಸರ್, ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಆಯ್ತು ಕಬಿನಿ ತುಂಬಿದೆ, ಹಾಗಾಗಿ ನೀರು ಬಿಡಲೇಬೇಕು ಅನ್ನೋದು, ಬಟ್ ಇದಕ್ಕೆ ರೈತರು ಐ ಡೋಂಟ್ ನೋ ಟೆಕ್ನಿಕಲಿ ಎಷ್ಟು ಕರೆಕ್ಟ್, ಹಾಗಾಗಿ ನಿಮ್ಮ ಹತ್ರನೇ ನಾನು ಇದಕ್ಕೆ ಉತ್ತರವನ್ನ ಕೇಳ್ತಾ ಇದ್ದೀನಿ. ಕೆಲ ರೈತರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಕೆರೆ ಕಟ್ಟೆ ತುಂಬಿಸ್ಲಿಕ್ಕೆ ಯೋಚನೆ ಮಾಡಿದ್ರೆ ಬಹುಶಃ ನಾವು ತಮಿಳುನಾಡಿಗೆ ನೀರು ಬಿಡದಲ್ಲೇ ಬೇರೆ ಮಾರ್ಗ ಇಲ್ಲ ಅನ್ನೋ ರೀತಿಯ ಹೇಳಿಕೆಗಳು ಬರೋದಿಲ್ಲ. ನೀವು ಒನ್ಸ್ ಡ್ಯಾಮ್ ತುಂಬೋತು ಅಂತಂದ್ರೆ ನೀರು ಬಿಡೋದಂದ್ರೆ ಪರಿಹಾರ ಅಂತ ಹೇಳಿ ರಾಜಕಾರಣಿಗಳು ಯೋಚನೆ ಮಾಡಬಾರ್ದು ಅನ್ನೋ ಸಲಹೆ ಕೊಡ್ತಾ ಇದ್ರು. ಕರೆಕ್ಟಾ ಇದು ಅಂತ? ನಿಜವಾಗ್ಲೂ
ಅವ್ರು ಹೇಳೋದು ಕರೆಕ್ಟ್. ನಮ್ಮ ರೈತರ ನಿರೀಕ್ಷೆ ಏನು ಅಂತಂದ್ರೆ, ಈಗ ನಾವು ನಾರ್ಮಲ್ ಪೀರಿಯಡ್ ಅಲ್ಲಿ ಎಚ್ ಕೆ ಪಾಟೀಲ್ ರವರು ಹೇಳಿದಾಗೆ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ಬಿಡುವಂತದ್ದು ಸಹಜ. ಅದು ಕ್ರೈಸಿಸ್ ಪೀರಿಯಡ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸೂತ್ರವನ್ನ ನಮ್ಮ ಎರಡೂ ರಾಜ್ಯಗಳು ಸೇರಿ ಕೇಂದ್ರದ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ. ಆದ್ರೆ ಈ ಮಧ್ಯ ನಿರಂತರವಾಗಿ ನಮಗೆ 1892, 1924 ಮತ್ತು ನಂತರದ ದಿನಗಳಲ್ಲಿ ಟ್ರಿಬ್ಯುನಲ್ನಿಂದ ಸುಪ್ರೀಂ ಕೋರ್ಟ್ ಪರಿಷ್ಕೃತ ಆದೇಶದಿಂದ ಆಗಿರುವಂತ ಅನ್ಯಾಯಗಳು, ತೊಂದರೆಗಳನ್ನ ನಿವಾರಿಸಿಕೊಳ್ಬೇಕಾದ್ರೆ ನಾವು ಒಂದು ಶಾಶ್ವತವಾದ ಮುಂದೆ ಇದನ್ನೇ ಅನುಭವಿಸಬೇಕಾಗುತ್ತೆ. ಈ ಟ್ರಿಬ್ಯುನಲ್ ಆರ್ಡರ್ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೆ ಎಕ್ಸಿಸ್ಟಿಂಗ್ ಆದ್ರೆ, ಈಗ WRA ಮತ್ತು WRC ಏನಿದೆಯಲ್ಲ, ಅವು ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತವೆ ಅಷ್ಟೇ ಹೊರತು ಅವರು ಹೊಸದಾಗಿ ಏನೋ ತೀರ್ಮಾನ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಎರಡೂ ರಾಜ್ಯಗಳ ಪ್ರತಿನಿಧಿಗಳನ್ನ ಕರೆಸಿ, ಈಗಿನ ಪರಿಸ್ಥಿತಿ ಏನಾಗಿದೆ ಗೊತ್ತಾ, ಈ ಟ್ರಿಬ್ಯುನಲ್ ಆರ್ಡರ್ ಆದ್ಮೇಲೆ 17 ವರ್ಷ ತಗೊಂಡಿದ್ದಾರೆ ಅವರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಆದ್ಮೇಲೆ ಆ ಪೀರಿಯಡ್ ಅಲ್ಲಿ ಬಹಳಷ್ಟು ಏರಿಯಾ ನಮ್ಮಲ್ಲಿ ಡೆವಲಪ್ ಆಗಿದೆ. 27 ಲಕ್ಷ ಎಕರೆ ನಮ್ಮ ಕರ್ನಾಟಕದಲ್ಲಿ ನೀರಾವರಿ ಆಗಿದೆ. ಅಲ್ಲಿಗೆ ಕಾಲಾನುಸಾರ ನಿರ್ಧಾರ 27 ಲಕ್ಷ ಕೈಗೊಳ್ಳುವ ಎಕರೆ. ರೀತಿಯಲ್ಲಿ ಒಂದು ಹೌದು, ವ್ಯವಸ್ಥೆಯನ್ನ ಇದೆ. ನಾನು ಮಾಡ್ಕೊಳ್ಳೋ ತೋರಿಸ್ತೀನಿ ಅವಶ್ಯಕತೆ. ಅಂಕಿಅಂಶದಲ್ಲಿ. ಆಯ್ತು, very quickly ನಾಗೇಂದ್ರ ಬಾಬು ಸರ್. ಆಮೇಲೆ ನಮಗೆ ತುರ್ತಾಗಿ ನೋಡಮ್ಮ, ತಮಿಳುನಾಡಿಗೆ ನೀರು ಬಿಟ್ಟಿದ್ದೀವಿ. 3,500 ಈಗ 10,000 ಕಬಿನಿಂದ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಮಂಡ್ಯದ ರೈತರು ಎಜಿಟೇಟ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲಾ ಸಂಘಟನೆಗಳು ಎಜಿಟೇಟ್ ಮಾಡ್ತಾರೆ. ಅವ್ರ ಉದ್ದೇಶ ಏನು ಅಂತಂದ್ರೆ, ನೀವು ತಮಿಳುನಾಡಿಗೆ ನೀರ್ ಬಿಟ್ಟಾಗೆ ಬೆಳೆಗಳಿಗೆ ಕರ್ನಾಟಕದ ಬೆಳೆಗಳು ಒಣಗ್ತಾ ಇವೆ, ನಮಗೂ ನೀರ್ ಬಿಡಿ. ಆ ನೀರ್ ಬಿಟ್ರೆ ಸದ್ಯಕ್ಕೆ ಸ್ವಲ್ಪ ಸಮಾಧಾನ ಆಗ್ತದೆ. ಆಯ್ತು, ನಮ್ಮ ವೀಕ್ಷಕರ ಪ್ರಕಾರ 56% ಜನಕ್ಕೆ ಇಲ್ಲಿ ನಾಗೇಂದ್ರ ಬಾಬು ಸರ್ ವೆರಿ ಕ್ವಿಕ್ಲಿ ಕಾವೇರಿ ಸಮಸ್ಯೆಗೆ ಈ ಸರ್ವಪಕ್ಷ ಸಭೆಯಿಂದ ಸೊಲ್ಯೂಷನ್ ಕಂಡುಹಿಡ್ಕೊಳ್ಬಹುದಾ ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. 56% ಜನ ಇಲ್ಲ ಅಂತಿದ್ದಾರೆ, 41% ಜನ ಆಲ್ಮೋಸ್ಟ್ 50-50. ಯಾಕಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯವನ್ನೇ ಮಾಡ್ತಾ ಇವೆ. ಅದನ್ನು ಹೊರತುಪಡಿಸಿ ನಿಮ್ಮ ಜವಾಬ್ದಾರಿ ಇದೆ ಸರ್. ಮಾನ್ಯವಾದ ಹಾಗೆ ಮೌಲ್ಯಯುತವಾದ ಸಲಹೆಗಳನ್ನ ಸರ್ಕಾರ ಕೊಡ್ಲಿಕ್ಕೆ ನಾಳೆ ನಿಮಗೂ ಅಂದ್ರೆ ವಿರೋಧ ಪಕ್ಷಗಳಿಗೂ ಕೂಡ ಅವಕಾಶ ಇದೆ ಅಂತ. ಖಂಡಿತ. ನೋಡಿ, ಈ ರಾಜ್ಯದಲ್ಲಿ ನಾನು ಆವಾಗಲೇ ಒಂದು ಮಾತನ್ನು ಹೇಳಿದೆ, ಈ ಒಂದು ವರ್ಷ 60% ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು ಕಳೆದ 30 ವರ್ಷಗಳಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ ಈ ರಾಜ್ಯದಲ್ಲಿ. ನೋಡಿ, ಇಲ್ಲೇ ಕೂತಿದ್ದಾರೆ, ಇಷ್ಟು ಇಂತಿಂತ ಒಳ್ಳೆ ತಜ್ಞರಿದ್ದಾರೆ, ಇವ್ರ ಸಲಹೆಗಳು ನೀವು ಪಡ್ಕೋಬಹುದಾಗಿತ್ತು. ಶ್ರೀಮಾನ್ ದೇವೇಗೌಡರಂತವ್ರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಎಷ್ಟೋ ಜನ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾನು ಪದೇ ಪದೇ ಮಾನ್ಯ ಮಂತ್ರಿಗಳು ಕೂಡ ನನಗೆ ಉತ್ತರ ಕೊಡಲಿಲ್ಲ. ಮುನ್ನೆಚ್ಚರಿಕೆ ಕ್ರಮ ಯಾಕೆ ತಗೊಂಡಿಲ್ಲ ನೀವು ಅಂತಕ್ಕಂಥದ್ದು. ಇದು ರಾಜ್ಯ ಸರ್ಕಾರ ಈ ಒಂದು CWMA CWRC ಮುಂದೆ ವಾದ ಮಾಡುವಂತದ್ರಲ್ಲಿ ಸ್ಪಷ್ಟವಾದಂತ ನಾಳೆ ನಡೆಯಲಿರುವ ಸರ್ವಪಕ್ಷಗಳ ಸಭೆ ಎಲ್ಲಾ ಪಕ್ಷಗಳು ಪಕ್ಷ ಭೇದವನ್ನ ಮರೆತು ನನಗೆ ಸಮಯ ಇದ್ದಿದ್ದಷ್ಟೇ